ನ್ಯೂಸ್ ಆರ್ ಮಾರ್ನಿಂಗ್ ಎಡಿಷನ್ ನಲ್ಲಿ ಮೊದಲ ಸ್ಟೋರಿ ಮಹಾಭಾರತದಲ್ಲಿ ಈಗ ಒಕ್ಕಲಿಗ ಪಾಲಿಟಿಕ್ಸ್ ಜೋರಾಗಿ ಕಾವೇರ್ತಾ ಇದೆ. ಆದಿಚುಂಚನಗಿರಿ ಮಠಕ್ಕೆ ದೋಸ್ತಿ ನಾಯಕರು ಭೇಟಿ ಕೊಡ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಸಿಡಿಮಿಡಿಯಾಗ್ಬಿಟ್ರು. ನಿರ್ಮಲಾನಂದ ಶ್ರೀಗಳ ವಿರುದ್ಧನೇ ಡಿಕೆಶಿ ಸಿಡಿಮಿಡಿಯಾದ್ರು. ಆದಿಚುಂಚನಗಿರಿ ಮಠಕ್ಕೆ ಮಿತ್ರಪಡೆ ಭೇಟಿ ಕೊಟ್ಟು ಒಗ್ಗಟ್ಟಿನ ಪ್ರದರ್ಶನ ಮಾಡ್ತು. ಅದನ್ನ ನೋಡ್ತಾ ಇದ್ದ ಹಾಗೆ ಡಿಕೆಶಿ ಹೇಳಿಕೆ ಮೇಲೆ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಹಳೆ ಮೈಸೂರು ಭಾಗದ ಮೈತ್ರಿ ಅಭ್ಯರ್ಥಿಗಳು ಸ್ವಾಮೀಜಿ ಭೇಟಿ ಆಗ್ತಾರೆ, ಆಶೀರ್ವಾದ ಪಡಿತಾರೆ. ಒಕ್ಕಲಿಗ ಕಾರ್ಡ್ ಪ್ಲೇ ಆಗ್ತಾ ಇದ್ದ ಹಾಗೆ ಡಿಸಿಎಂ ಡಿಕೆಶಿ ಸಿಟ್ಟಾದ್ರು. ಒಕ್ಕಲಿಗ ಮುಖ್ಯಮಂತ್ರಿ ಇಳಿಸಿದ್ದು ಅವರೇ ಅಲ್ವಾ, ಅದನ್ನ ಕೇಳುವ ಶಕ್ತಿ ಸ್ವಾಮೀಜಿಗೆ ಇದೆಯೋ ಇಲ್ವೋ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು. ಒಂದು ರಾಜಕೀಯ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಕೊಡೋದು ನ್ಯಾಚುರಲ್, ಎಲೆಕ್ಷನ್ ಟೈಮಲ್ಲಿ ನಿರೀಕ್ಷಿತ. ಆದ್ರೆ ಸ್ವಾಮೀಜಿಗಳ ವಿರುದ್ಧ ಕೇಳುವ ಶಕ್ತಿ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾದ್ರೆ ಟಾಕ್ ಫೈಟ್ ಹೇಗಿತ್ತು, ಡಿಕೆಶಿ ಏನ್ ಹೇಳಿದ್ರು, ಅದಕ್ಕೆ ಕೌಂಟರ್ ಅಟ್ಯಾಕ್ ಕುಮಾರಸ್ವಾಮಿ ಏನ್ ಮಾಡಿದ್ರು ನೋಡಿ. ಅಲ್ಲರಿ, ರೆಡಿಮೇಡ್ ಆಗಿ ನಾವು ಇದ್ದೀವಿ. ಇನ್ನು 4.5 ವರ್ಷ 4 ವರ್ಷ ಇಲ್ಲಿ ಇರ್ತೀವಿ. ಅದಾದ್ಮೇಲೆ ತಿರ್ಗಿ ಇನ್ನು 5 ವರ್ಷ ಇರ್ತೀವಿ. ಇನ್ನು ಮುಂದಕ್ಕೆ ಎಲ್ಲಿ ಅದೆಲ್ಲ ಮುಗಿದ ಅಧ್ಯಾಯ ಇದು. ನಾವು ನಡೆಯೋಕ್ಕಾಗಲ್ಲ, ತಿರ್ಗಾ ಮುಂದಕ್ಕೆ ಗೆಲ್ಲಕ್ಕಾಗಲ್ಲ ಅಂತಲೇ ಇವತ್ತು ಅವರೇ ಹೇಳಿದಾರಲ್ಲ ಕುಮಾರಸ್ವಾಮಿ ಅವರು, ನಮ್ಮಿಂದ ಅಲೈನ್ಸ್ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮದಿಂದ ಅಲೈನ್ಸು ಸಿದ್ಧಾಂತನೇ ಮಾರ್ಕೊಬಿಟ್ರು. ನನಗೇನಪ್ಪ ಅಂದರೆ ಪಾಪ ಇಂಥ ಪರಿಸ್ಥಿತಿ ಕುಮಾರಸ್ವಾಮಿಗೇನೋ ಬಿಡಿ, ಅದನ್ನು ಲೆಕ್ಕಕ್ಕಿಲ್ಲ, ದೇವೇಗೌಡರಿಗೆ ಬರಬಾರ್ದಾಗಿತ್ತು ಅಷ್ಟೇ. ನಿನ್ನ ಅಧಿಕಾರದ ಸಿದ್ಧಾಂತನೇ ನೀವು ಒಪ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂತಂದರೆ ಇನ್ನೇನಪ್ಪ ಕುಮಾರಣ್ಣ, ನೀನು ನನ್ನ ಮೇಲೆ ಸಿದ್ದರಾಮಯ್ಯನ ಮೇಲೆ ಮಾತು ಆಮೇಲೆ ಇಲ್ಲಿ ನಿನ್ಗೆ ಯಾರು ತೆಗೆದ್ರು ಫಸ್ಟ್ ಅವರು, ನೀನೇನು ಮಾತಾಡಿದೆ ಆ ಮಾತು ಎಲ್ಲೋಯ್ತು? ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಹಳಿನ BJP ಸಿಂಬಲಲ್ಲಿ ನಿಲ್ಲಿಸ್ಬಿಟ್ಟು ಅದು ಅವ್ರಿಗೆ ಬರಬಾರ್ದಾಗಿತ್ತು. ನನಗೆ ಐ ಫೀಲ್ ಸಾರಿ ಫಾರ್ ಹಿಮ್. ಯಾರು ಅಲ್ಲ ರೀ, ವಿಶ್ವನಾಥ್ ಹೋಗಿ ಮೀಟ್ ಮಾಡಿದ್ದಾರೆ, ನಾರಾಯಣಗೌಡನ ಜೊತೆ ಇದ್ದಾರೆ, ಯೋಗೇಶ್ ಜೊತೆ ತಬ್ಬಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಮತ್ತು ಯಡಿಯೂರಪ್ಪನವ್ರನ್ನ ಏನು ಬಿಡ್ತಾನೇ ಇಲ್ಲ. ಯಾರು ಈ ಸರ್ಕಾರ ತೆಗೆದ್ರು ಆ ಸರ್ಕಾರದ ಜೊತೆ ಇದ್ದಾರೆ. ಇನ್ನೇನು ಬೇಕು ಜನಕ್ಕೆ? ಇದಕ್ಕಿನ್ನ ಏನು ಸಾಕ್ಷಿ ಬೇಕು? ನಾನು ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ, ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕದಲ್ಲಿ ದಿನ ಏನು ಕಿವಿ ಒಬ್ರಿಗೊಬ್ರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ, ಟಿ ವಿಲಿ ನೋಡಿದೆ. ಅವ್ರನ್ನೇ ಕೇಳಿದ್ರೆ ಉತ್ತರ ಕೊಡಲ್ವಾ? ಪೂಜ್ಯ ಸ್ವಾಮೀಜಿಯವ್ರನ್ನ ಇದಕ್ಕೆ ಕೇಳಿದ್ದೀರಾ? ಈ ರೀತಿ ಪೂಜ್ಯ ಸ್ವಾಮಿಗಳ ಮೇಲೆ ರಾಜಕೀಯ ಹೇಳಿಕೆ ಕೊಡುವಂಥದ್ದು ಸೂಕ್ತನಲ್ಲ, ಯೋಗ್ಯನಲ್ಲ. ಈ ಹೇಳಿಕೆಯನ್ನು ತಕ್ಷಣ ನೀವು ಹಿಂದೆ ಪಡಿಬೇಕು, ಕ್ಷಮೆಯನ್ನು ಯಾಚಿಸಬೇಕು. ಎಲ್ಲ ಒಂದು ಕಡೆ ಜನಾಂಗದ ಗುರುಗಳನ್ನು, ಪರಮ ಜಗದ್ಗುರುಗಳನ್ನು ಈ ರೀತಿ ರಾಜಕೀಯದ ಈ ಒಂದು ಚರ್ಚೆಗಾಗಲಿ, ಈ ಒಂದು ಚುನಾವಣೆಯ ರಾಜಕಾರಣಕ್ಕೆ ಎಳೆದು ತರೋದು ಸರಿಯಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಕ್ಕಲಿಗರ ಸರ್ಕಾರವನ್ನು ಬೀಳಿಸಿದ್ದು BJPಯವರು ಅಂತ ಹೇಳ್ತಾರೆ. ಇಡೀ ಪ್ರಪಂಚಕ್ಕೆ ಗೊತ್ತೈತೆ ಯಾರು ಬೀಳಿಸಿದ್ರು, ಯಾರು MLA, ಯಾವ ಪಾರ್ಟಿ MLAಗಳು ಬಂದಿದ್ದು. ಫಸ್ಟು DK ಅವರು ಫಸ್ಟು ಸಿದ್ದರಾಮಯ್ಯನ ಕೇಳಲಿ, ಯಾರು ಸರ್ಕಾರ ಬೀಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಕೇಳಲಿ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ಗೊತ್ತಾಗ್ತೈತೆ ಯಾರು ಸರ್ಕಾರ ಬೀಳಿಸಿದ್ದು ಅಂತ. ಅದಕ್ಕೆ ನನಗನ್ಸ್ತೈತೆ ಅವರು ಸೋಲನ್ನು ಒಪ್ಕೊಂಬಿಟ್ಟಿದ್ದು, ಅದು ಕನ್ಫರ್ಮ್ ಆಗ್ತಾಯಿದೆ. ಇದೆಷ್ಟೆಲ್ಲ ಆದಮೇಲೆ ಸೋಲನ್ನು ಒಪ್ಕೊಂಡಿರೋ ಕನ್ಫರ್ಮ್ ಆಗ್ತಾಯಿದೆ. ಪ್ರಶಾಂತ್, ಡಿಕೆಶಿ ಎಷ್ಟು ಒತ್ತಡದಲ್ಲಿದ್ದಾರೆ ಅನ್ನೋದು ನಿನ್ನೆಯ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆಯಾ, ಅಥವಾ
ಕಳೆದ ವಾರ ಕಾಂಗ್ರೆಸ್ ನಾಯಕರು ಹೋಗಿದ್ರು, ಕಾಂಗ್ರೆಸ್ ಅಭ್ಯರ್ಥಿಗಳು ಹೋಗಿದ್ರು, ಅವರು ಹೋದ್ರು, ಶ್ರೀಗಳ ಕಾಲಿಗೆ ಬಿದ್ರು, ಆಶೀರ್ವಾದ ಪಡೆದ್ರು, ಬಂದರು. ಈಗ ಮೈತ್ರಿ ಟೀಮ್ನ ಸದಸ್ಯರು ಹೋಗಿದ್ದಾರೆ. ಈ ರೇಂಜಿಗೆ ಅದು ಶ್ರೀಗಳನ್ನ ಶಕ್ತಿ ಕೇಳುವ ಶಕ್ತಿ ಇದೆಯೋ ಇಲ್ವೋ ಅಂತೆಲ್ಲ ಭಾವನ ಅವ್ರ ಒತ್ತಡದಲ್ಲಿಲ್ಲ. ರಾಜಕಾರಣಿಗಳು ಒತ್ತಡದಲ್ಲಿ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತ ನನಗನ್ಸಲ್ಲ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಅಥವಾ ವೆರಿ ಕ್ಯಾಲ್ಕುಲೇಟೆಡ್ ಗೇಮ್ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಸ್ಟೇಟ್ಮೆಂಟ್ಸ್. ಓಕೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಮುದ್ದನ್ಮೇಗೌಡರು ಮತ್ತು ಈ ಭಾಗದ ಬಹುತೇಕ ಈಗ ಎಲ್ಲ ಅಭ್ಯರ್ಥಿಗಳನ್ನು ಕರ್ಕೊಂಡು ಹೋಗಿ ಕಳೆದ ವಾರ ಕಾಂಗ್ರೆಸ್ನವರು ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಈ ವಾರ ಕುಮಾರಸ್ವಾಮಿ ಎಲ್ಲ ಬಿ ಜೆ ಪಿ ನಾಯಕರನ್ನು ಕರ್ಕೊಂಡು, ಬಿ ಜೆ ಪಿ ಅಭ್ಯರ್ಥಿಗಳನ್ನು ಕರ್ಕೊಂಡು ಆದಿಚುಂಚನಗಿರಿ ಶ್ರೀಗಳಿಗೆ ಭೇಟಿ ನೀಡಿದ್ದಾರೆ. ಈಗ ಶ್ರೀಗಳು, ಸ್ವಾಮೀಜಿಗಳು ಅಥವಾ ದೇವಸ್ಥಾನಗಳಲ್ಲಿ ಯಾರೇ ಬಂದರೂ ಕೂಡ ನೀವು ಸ್ವಾಗತವನ್ನು ಮಾಡಬೇಕಾಗುತ್ತೆ. ಕರೆಕ್ಟ್. ಭೇಟಿಯಾದ ತಕ್ಷಣ ನೀವು ಅವ್ರ ಪರವಾಗಿದ್ದೀರಿ ಅಂತಕ್ಕಂಥದ್ದಿಲ್ಲ. ಈಗ ನಮಗೂ ಅನೇಕರು ಬಂದು ಭೇಟಿ ಆಗ್ತಾರೆ. ಭೇಟಿಯಾದ ತಕ್ಷಣ ಅವರು ಅಂದರೆ ನಾವು ಹೋಲಿಕೆ ಮಾಡ್ತಾ ಇಲ್ಲ, ಆದರೆ ಸಾರ್ವಜನಿಕ ಜೀವನದಲ್ಲಿರುವಾಗ ಭೇಟಿ ಆಗಲೇಬೇಕಾಗತ್ತೆ, ಅದು ಸಹಜವಾಗಿರ್ತಕ್ಕಂಥ ವಿಷಯ. ಇಲ್ಲಿ ಏನಾಗಿದೆ ಅಂತಂದರೆ, ಒಕ್ಕಲಿಗರ ಮುಂದಿನ ನಾಯಕ ಯಾರು ಈ ಪ್ರಶ್ನೆಗೆ ಮತದಾರ ಉತ್ತರ ಕಂಡುಕೊಳ್ಳುವ ಮುಂಚೆ ಕ್ಲೇಮ್ ಕೌಂಟರ್ ಕ್ಲೇಮ್ಗಳು ನಡೀತಾ ಇದೆ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ದೇವೇಗೌಡರ ಪುತ್ರ ನಾನು, 2 ಬಾರಿ ಮುಖ್ಯಮಂತ್ರಿಯಾಗಿದ್ದೆ, ನಾನೇ ಒಕ್ಕಲಿಗ ನಾಯಕ. 23ರ ಚುನಾವಣೆಯಲ್ಲಿ ಒಂದು ಬೈ ಫ್ಲೂಕ್ ಒಂದು 5%, 8% ಮತಗಳನ್ನು ಕಳ್ಕೊಂಡೆ, ಆದರೆ ನಾನೇ ಒಕ್ಕಲಿಗ ನಾಯಕ. ಅದರಲ್ಲೂ ನಾನು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ರೆ ವಿ ಆರ್ ನ್ಯಾಚುರಲ್ ಅಲೈನ್ಸ್, ನಾವೇ ಒಕ್ಕಲಿಗ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನಮ್ಮದೇ ದುಂದುಬಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, 23ರ ವಿಧಾನಸಭಾ ಚುನಾವಣೆಯಲ್ಲಿ 5% ಮತಗಳನ್ನು ಜೆ ಡಿ ಎಸ್ನಿಂದ ಸೆಳೆದುಕೊಂಡದ್ದು ಫ್ಲೂಕ್ ಅಲ್ಲ, ನಾನು ಮುಂದಿನ ಮುಖ್ಯಮಂತ್ರಿ ಆಗಬೇಕು, ಅದಕ್ಕೆ ಒಕ್ಕಲಿಗರ ಬೆಂಬಲ ನನಗಿದೆ, ಅದನ್ನು ನಾನು ತೋರಿಸ್ತೀನಿ ಅಂತಕ್ಕಂಥ ಒಂದು ಕ್ಲೇಮನ್ನು ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ. ನೋಡಿ, ಒಕ್ಕಲಿಗರ ರಾಜಕಾರಣವನ್ನು ನೀವು ಸ್ವತಂತ್ರದ ನಂತರ ನೋಡ್ಕೊಂಡು ಬಂದರೆ, ಯಾಕಂದರೆ ನೀವು ಅದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಇಲ್ಲದೆ ವರ್ತಮಾನದ ರಾಜಕಾರಣವನ್ನು, ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿದ್ದರು, ವಿಧಾನಸೌಧ ಕಟ್ಟಿಸಿದ್ರು, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಾದ ನಂತರ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ದೇವರಾಜ ಅರಸ್, ಗುಂಡೂರಾವ್, ನಂತರ ರಾಮಕೃಷ್ಣ ಹೆಗಡೆ, ನಂತರ ಎಸ್.ಆರ್. ಬೊಮ್ಮಾಯಿ, ಅದಾದ ನಂತರ ವೀರೇಂದ್ರ ಪಾಟೀಲ್, ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಹೀಗೆ ನಾನ್ ಒಕ್ಕಲಿಗ ಮುಖ್ಯಮಂತ್ರಿಗಳೇ ಕರ್ನಾಟಕವನ್ನು ಆಳಿದರು. ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿರಲಿಲ್ಲ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದರು. ಅದು ರಾಮಕೃಷ್ಣ ಹೆಗಡೆ ಮತ್ತು ದೇವೇಗೌಡರ ನಡುವೆ ಪೈಪೋಟಿ ನಡೆದು ವಿಧಾನಸೌಧದ ಸುತ್ತ ಒಂದು 10-15 ಸಾವಿರ ಜನ ಬಂದು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತಕ್ಕಂಥ ಪಟ್ಟು ಹಿಡಿದು ಏನೆಲ್ಲ ಆಯಿತು ಬಿಡಿ. ಅದು 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದ ನಂತರ ಕಾಂಗ್ರೆಸ್ ಮೊದಲ ಬಾರಿ ಒಂದು ಚದುರಂಗದಾಟದಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ಮುಂದೆ ಮಾಡ್ತು. ಅವರೊಬ್ಬ ಒಕ್ಕಲಿಗ ನಾಯಕ. ದೇವೇಗೌಡರಿಗೂ ಮತ್ತು ಎಸ್.ಎಂ. ಕೃಷ್ಣಗೂ ಇವತ್ತು ಡಿ ಕೆ ಸುರೇಶ್ ಮತ್ತು ಮಂಜುನಾಥ್ರಿಗೆ ಏನು ವ್ಯತ್ಯಾಸ ನೋಡ್ತಾ ಇದ್ದೀವಿ, ಅದು ದೇವೇಗೌಡರಿಗೂ ಮತ್ತು ಎಸ್.ಎಂ. ಕೃಷ್ಣ ಅವ್ರಿಗೂ ಇತ್ತು. ದೇವೇಗೌಡರು ಸ್ಟ್ರೀಟಿಂದ ಬಂದಿರತಕ್ಕಂಥ, ಹೋರಾಟ ಮಾಡಿ ಬಂದಿರತಕ್ಕಂಥ ಒಬ್ಬ ನಾಯಕರಾಗಿದ್ದರು. ಎಸ್.ಎಂ. ಕೃಷ್ಣನು ಕೆಳಗಡೆಯಿಂದನೇ ಬಂದಿದ್ದರು, ಆದರೆ ಸ್ವಲ್ಪ ವಿದೇಶದಲ್ಲಿ ಓದಿದವರು, ಇಂಗ್ಲೀಷ್ ಬಲ್ಲವರು, ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆ, ಅವರ ಪಾಲಿಟಿಕ್ಸ್ನ ರೀತಿ ಬೇರೆ. ಆದರೆ 99ರಲ್ಲಿ ಕಾಂಗ್ರೆಸ್ ಒಕ್ಕಲಿಗರ ನಾಯಕತ್ವದ ಅಡಿಯಲ್ಲಿ, ಅಂದರೆ ಎಸ್.ಎಂ. ಕೃಷ್ಣ ಅವರಲ್ಲಿ ಒಂದು ಭರ್ಜರಿ ಜಯವನ್ನು 99ರಲ್ಲಿ ಜಯಗೊಳಿಸ್ತು. ಅದಾದ ನಂತರ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ತು, 2 ಬಾರಿ ಸಿಕ್ತು. ಆದರೆ ಎಂದೂ ಕಾಂಗ್ರೆಸ್ನಲ್ಲಿ ಎಸ್.ಎಂ. ಕೃಷ್ಣ ನಂತರ, ಅಂದರೆ ನೋಡಿ, ಎಸ್.ಎಂ. ಕೃಷ್ಣ 99ರಿಂದ 2004, ಇವತ್ತು 2024ರಲ್ಲಿದ್ದೀವಿ. 19 ವರ್ಷಗಳವರೆಗೆ ಕಾಂಗ್ರೆಸ್ಗೂ ಕೂಡ ಒಬ್ಬ ಒಕ್ಕಲಿಗ ನಾಯಕ ಸಿಕ್ಕಿರಲಿಲ್ಲ. JDS ಹುಟ್ಟಿದ್ದೆ ಯಾವಾಗ? 1999ರಲ್ಲಿ. JDU, ಪಟೇಲ್ ಮತ್ತು ಹೆಗಡೆ JDUಗೆ ಹೋದರು, ದೇವೇಗೌಡರು JDS ಸ್ಥಾಪನೆ ಮಾಡಿದರು. 99ರಲ್ಲಿ ಏನು ಭಾಳ ದೊಡ್ಡ ಪರಿಣಾಮ JDSಗೆ ಸಿಗಲಿಲ್ಲ, ಯಾಕಂದರೆ ಎದುರುಗಡೆ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರಿದ್ದರು. ಅರ್ಥ ಏನು? ನಿಮಗೆ ಎರಡೂ ಕಡೆ ಒಕ್ಕಲಿಗ ನಾಯಕರಿದ್ದಾಗ ಒಕ್ಕಲಿಗರ ಮತಗಳು ವಿಭಜನೆಗೊಳ್ಳುತ್ತವೆ, ಒಂದು ಕಡೆ ಬರಲ್ಲ. 2004ರಲ್ಲಿ ದೇವೇಗೌಡರು ಸಿದ್ದರಾಮಯ್ಯ ಜೊತೆಗೆ ಹೋದಾಗ JDS 65 ಸ್ಥಾನ ಪಡಿತು, ಕಾಂಗ್ರೆಸ್ 65ಕ್ಕೆ ಬಂತು. ಆ್ಯಂಟಿ ಇನ್ಕಂಬನ್ಸಿ ಇತ್ತು ಎಸ್.ಎಂ. ಕೃಷ್ಣ ವಿರುದ್ಧ. ಅದಾದ ನಂತರ ಒಕ್ಕಲಿಗ ನಾಯಕರೇ ಕರ್ನಾಟಕದಲ್ಲಿ
ಜೆ ಡಿ ಎಸ್ಗೆ ಸಡ್ಡು ಹೊಡೆಯಬಲ್ಲ, ಜೆ ಡಿ ಎಸ್ಸನ್ನು ಟೇಕ್ ಆನ್ ಮಾಡಬಲ್ಲ ಒಕ್ಕಲಿಗ ನಾಯಕ ಇರಲಿಲ್ಲ. ಆರ್ ಅಶೋಕ್ ಇದ್ದರು, ಅಶ್ವಥ್ ನಾರಾಯಣರನ್ನ ಉಪಮುಖ್ಯಮಂತ್ರಿ ಮಾಡಿದರು, ಸದಾನಂದ ಗೌಡರನ್ನ ಇದು ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಬಿಜೆಪಿಯಲ್ಲಿ ಒಬ್ಬ ಪ್ರಬಲ ಒಕ್ಕಲಿಗ ನಾಯಕ ಬೆಳೆಯೋದಕ್ಕೆ ಯಾಕೆ ಕಾರಣ ವೋಟಿಂಗ್ ಪ್ಯಾಟರ್ನ್ ಇಲ್ಲ ನೋಡಿ. ನೀವು ಒಬ್ಬ ಮಾಸ್ ಲೀಡರ್ ಆಗಬೇಕಾದ್ರೆ ನಿಮಗೊಂದು ವೋಟಿಂಗ್ ಪ್ಯಾಟರ್ನ್ ಬೇಕಾಗತ್ತೆ. ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರು ಬಿಟ್ಟರೆ ಮೈಸೂರು ನಗರ, ಈಗ ಹಾಸನ ನಗರ ಬಿಟ್ಟರೆ ಬಿಜೆಪಿಗೆ ಬೇಸ್ ಎಲ್ಲಿತ್ತು ಒಕ್ಕಲಿಗ ನಾಯಕರಾಗಲಿಕ್ಕೆ? ಒಕ್ಕಲಿಗ ನಾಯಕರಾದರೂ ಕೂಡ ಅವ್ರನ್ನ ಅರೇಗೌಡರು, ಪುತ್ತೂರು ಸುಳ್ಳೆ ಭಾಗದ ಗೌಡರು ಅಂತಕ್ಕಂಥ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು. ಅಂಡ್ ಬೆಂಗಳೂರಿನಲ್ಲಿರೋ ಯಾವ ಒಕ್ಕಲಿಗ ನಾಯಕರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಬೆಳೆಯುವಂತ ನಾಯಕರಾಗ್ಲಿಲ್ವಾ? ಒಂದು ಅದು ಬೆಂಗಳೂರಿನ DNA ಇದೆ ಏನೋ. ಬೆಂಗಳೂರಿನ ನಾಯಕರು ರಾಜ್ಯದ ನಾಯಕರಾಗಲ್ಲ. ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಚರ್ಚೆ. ಆದರೆ BJP ಲಿಂಗಾಯತ ವೋಟ್ ಬ್ಯಾಂಕ್ ಇಟ್ಕೊಂಡು ಬಂದಿದ್ದೇ ಹೊರತು ಒಕ್ಕಲಿಗ ವೋಟ್ ಬ್ಯಾಂಕ್ನ ಆಧಾರದಲ್ಲಿ BJP ಬೆಳೆದಿರಲಿಲ್ಲ. ಇದು ಬೆಂಗಳೂರಿನಲ್ಲಿ ಇರತಕ್ಕಂಥ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಕಾಸ್ಮೋಪಾಲಿಟಿನ್ ವೋಟ್ ತೆಗೆದುಕೊಂಡು ಬಂದವರು. ಅವರು ಬರೀ ಒಕ್ಕಲಿಗ ವೋಟ್ ತೆಗೆದುಕೊಂಡು ಬಂದವರಲ್ಲ. ಅಶ್ವಥ್ ನಾರಾಯಣ್ ಕಾನ್ಸ್ಟಿಟ್ಯೂನ್ಸಿ ಡೆಮೋಗ್ರಫಿ ಏನು, ಪದ್ಮನಾಭ ನಗರದ ಆರ್ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಡೆಮೋಗ್ರಫಿ ಏನು. ಹೀಗಾಗಿ ಅವರು ಒಕ್ಕಲಿಗ ನಾಯಕರಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೊದಲ ಬಾರಿಗೆ DK ಶಿವಕುಮಾರ್ 2023ರಲ್ಲಿ ಬಹುತೇಕ ಅವ್ರಿಗೆ ನನಗನ್ಸುತ್ತೆ ಜೈಲಿಗೆ ಹೋಗಿದ್ದು ಕೂಡ ಒಂದು ಸಿಂಪತಿ ಆಯಿತು ಏನೋ. ಮತ್ತು ಜೈಲಿಗೆ ಹೋಗಿ ಬಂದ ನಂತರವೂ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಎದುರಿಸಬಲ್ಲ ನಾಯಕ ಅನ್ನುವ ರೀತಿಯಲ್ಲಿ DK ಶಿವಕುಮಾರ್ ತೋರಿಸಿದರು. ಅದು ಕೂಡ ಒಕ್ಕಲಿಗರ ಮತಗಳನ್ನು ಸೆಳೆದಿರಬಹುದು. ಆ ಕಾರಣದಿಂದ 23ರಲ್ಲಿ DK ಶಿವಕುಮಾರ್ ಯಾವಾಗ ಮತಗಳನ್ನು ತೆಗೆದುಕೊಂಡ್ರೋ ಮೊದಲ ಬಾರಿ JDSಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. DK ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆದರೆ ಒಕ್ಕಲಿಗ ನಾಯಕತ್ವ ಅವ್ರ ಬಳಿ ಹೋಗುತ್ತೆ. ನಾನೇನು 100% ಹೋಗುತ್ತೆ ಅಂತ ಹೇಳಲ್ಲ. ಯಾವುದೇ ಕಾಂಗ್ರೆಸ್ನ ಕ್ಷೇತ್ರದಲ್ಲಿ ನನಗೆ ಅನೇಕ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಒಕ್ಕಲಿಗ ಅಭ್ಯರ್ಥಿ ಇದ್ದರೂ 60-40 ಆಗುತ್ತೆ. 60% ಒಕ್ಕಲಿಗರ ಮತಗಳು JDSಗೆ ಹೋಗ್ತವೆ, 40% ಮತಗಳು ಕಾಂಗ್ರೆಸ್ಗೆ ಬರ್ತಾಯಿದ್ವು. DK ಶಿವಕುಮಾರ್ ಬಂದಮೇಲೆ ಅದು 50-50, ಒಂದು ಕಡೆ 40-60. ಈಗ ಸಿದ್ದರಾಮಯ್ಯ ಅವ್ರ ಥರಾನೇ ಮುಂದೊಂದು ದಿನ ಯಾವುದೇ ಎಲೆಕ್ಷನ್ನಲ್ಲಿ ಮತವನ್ನು ಸೆಳೆಕೊಳ್ಳುವಂಥ ನಾಯಕ ಆಗಬಹುದು. ಅದು ತೋರಿಸ್ಬೇಕು DK ಶಿವಕುಮಾರ್ ಮುಂದಿನ ದಿನಗಳಲ್ಲಿ. ತೋರಿಸಿದ್ರೆ ಸಾಧ್ಯ ಆಗಲ್ಲ. ಎರಡನೇ ಎಲೆಕ್ಷನ್ ಈಗ ಸಿದ್ದರಾಮಯ್ಯ ಅವರು ಮತ್ತು ಯಡಿಯೂರಪ್ಪ ಅವರು ಎಲ್ಲೇ ಹೋದ್ರೂ ಕೂಡ ಆ ಭಾಗದ ಓಟ್ಗಳನ್ನು ಸೆಳೆಯುವಂಥ ನಾಯಕರು. ಸೊ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ನಾಯಕರಾಗಿ ಬಿಂಬಿತರಾದ್ರೆ DK ಅವರಿಗೆ ಆ ನೋಡಿ ಮಾಸ್ ಲೀಡರ್. ಯಾರು ಮಾಸ್ ಲೀಡರ್ ಅಂತ ಗುರುತಿಸ್ಕೊಳ್ತಾರೆ? ಒಕ್ಕಲಿಗರ ಓಟ್ಗಳನ್ನು ಒಕ್ಕಲಿಗರಿಗೆ ಟ್ರಾನ್ಸ್ಫರ್ ಮಾಡಿದರೆ ಆತ ಮಾಸ್ ಲೀಡರ್ ಅಲ್ಲ. ಒಕ್ಕಲಿಗರ ಓಟ್ಗಳನ್ನು ನಾನ್ ಒಕ್ಕಲಿಗ ಕ್ಯಾಂಡಿಡೇಟ್ಗೆ ಟ್ರಾನ್ಸ್ಫರ್ ಮಾಡಿದರೆ ಆತ ಮಾಸ್ ಲೀಡರ್. ಯಾಕೆ ಸಿದ್ದರಾಮಯ್ಯ ಮಾಸ್ ಲೀಡರು? ಸಿದ್ದರಾಮಯ್ಯ ಹೇಳಿದರೆ ಕುರುಬರು ಅವ್ರಿಗೆ ಓಟ್ ಹಾಕ್ತಾರೆ. ಯಾಕೆ ಯಡಿಯೂರಪ್ಪನವರು ಮಾಸ್ ಲೀಡರು? ಯಡಿಯೂರಪ್ಪನವ್ರು ಹೇಳಿದರೆ ಲಿಂಗಾಯತರು ಬಹುಪಾಲು, ಇವತ್ತು ನಾನು ಹೇಳಲ್ಲ, 2008 ಮತ್ತು 2018-19ರಲ್ಲಿ ನಾವು ನೋಡಿದ್ದೀವಿ ಲಿಂಗಾಯತರು ಅವ್ರಿಗೆ ಓಟ್ ಹಾಕ್ತಾರೆ. ಯಾಕೆ ದೇವೇಗೌಡರು ಮಾಸ್ ಲೀಡರು? ಒಕ್ಕಲಿಗರ ಮತಗಳನ್ನು ಸೆಳೆಬಲ್ಲ ಶಕ್ತಿ ಅವ್ರಿಗಿದೆ ಅನ್ನುವ ಆ ಶಕ್ತಿ DK ಶಿವಕುಮಾರ್ಗೂ ಇದೆ ಅನ್ನೋದು ಪ್ರೂವ್ ಆಗಬೇಕಾದ್ರೆ ಈ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಈ ಚುನಾವಣೆಯಲ್ಲಿ ಎಲ್ಲಿ ಮತ್ತೆ DK ಶಿವಕುಮಾರ್ ಹೊರಹೊಮ್ತಾರೋ ಅನ್ನುವ ಕಾರಣಕ್ಕೋಸ್ಕರವೇ BJP JDS ಅಲಯನ್ಸ್ ಆಗಿದೆ. ಅದರ್ವೈಸ್ ಯಾಕೆ ಅಲಯನ್ಸ್ ಆಗ್ತಾ ಇತ್ತು? ಬರೀ ಸಿದ್ದರಾಮಯ್ಯನವರಿದ್ದರೆ ವೋಟ್ ಬ್ಯಾಂಕ್ ಭಾಳ ಸ್ಪಷ್ಟ ಇತ್ತು. OBC ವೋಟ್ ಬ್ಯಾಂಕ್ ಆ ಕಡೆ, ಅಹಿಂದ ಈ ಕಡೆ, ಒಕ್ಕಲಿಗ ಈ ಕಡೆ ಅಂತಕ್ಕಂಥದ್ದು. ಈ ಬಾರಿ ಮೈತ್ರಿ ಆಗಿರೋದೇ DK ಶಿವಕುಮಾರನ್ನು ಕಟ್ಟಿ ಹಾಕ್ಲಿಕ್ಕೆ. ನೀವು ಕೇಳಿದ ಒತ್ತಡದ ಪ್ರಶ್ನೆಗೆ ಬಂದರೆ DK ಶಿವಕುಮಾರ್ ಮೇಲೆ ಒತ್ತಡ ಏನಿದೆ? ಈ ಬಾರಿ ಕೂಡ ಒಕ್ಕಲಿಗರ ಕ್ಷೇತ್ರದಲ್ಲಿ ಸೀಟ್ ಗೆದ್ದು ತೋರಿಸ್ಬೇಕು. ಕುಮಾರಸ್ವಾಮಿ ಮೇಲೆ ಒತ್ತಡ ಏನಿದೆ? JDS 38ರಿಂದ 19ಕ್ಕೆ ಬರೀ ಶಾಸಕರಿರುವಾಗ 3 ಸೀಟ್ ಗೆದ್ದು ಮಂಜುನಾಥರನ್ನು ಕೂಡ ಗೆಲ್ಲಿಸ್ಕೊಂಡು BJPಗೆ ವೋಟ್ ಟ್ರಾನ್ಸ್ಫರ್ ಮಾಡಿದರೆ ಕುಮಾರಸ್ವಾಮಿಯವರ ಪ್ರಸ್ತುತತೆ ರಾಜ್ಯ ರಾಜಕಾರಣದಲ್ಲಿ ಮತ್ತೆ JDSನ ಪ್ರಸ್ತುತತೆ ಈ ನೀವು ಟಾಕ್ ಫೈಟ್ ಅಂತ ತೋರಿಸಿದ್ರಲ್ಲ, ಆ ಟಾಕ್ ಫೈಟ್ ಇರೋದು ಅದರಲ್ಲಿ. ಈಗ ಸ್ವಾಮೀಜಿಗೆ ಶಕ್ತಿ ಇದೆಯಾ? ಈ ಪ್ರಶ್ನೆಗಳನ್ನ DK ಶಿವಕುಮಾರ್ ಏನಾದ್ರೂ ಬೇಸರ ಇದೆಯಾ ಆದಿಚುಂಚನಗಿರಿ ಶ್ರೀಗಳ? ಡೋಂಟ್ ಥಿಂಕ್ ಸೊ. ಯಾಕಂದ್ರೆ ಡೈರೆಕ್ಟ್ ಹಿಟ್ ಅವ್ರ ಮೇಲೆ ಆಗಿತ್ತು. ಶಕ್ತಿ ಇದೆಯಾ ಅಂತ ಕೇಳೋ ಪ್ರಶ್ನೆ. ಇಸ್ ಇಟ್ ಎನಿಥಿಂಗ್? ಅದನ್ನು ಅವರು ಬೈಟಲ್ಲಿ ಹೇಳಿರ್ಬೋದು. ಆದರೆ ನನಗನ್ಸುತ್ತೆ ಯಾವ ಸ್ವಾಮೀಜಿಗಳು ಯಾರಿಗೆ ಪ್ರಶ್ನೆ ಇವತ್ತಿನ ರಾಜಕಾರಣದಲ್ಲಿ ಕೇಳಲಿಕ್ಕೆ ಸಾಧ್ಯ? ಯಾವ ಸ್ವಾಮೀಜಿಗಳು ಹಂಗೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೊರಗಡೆ ರಾಜಕಾರಣಿಗಳು ನಿಂತು ಮಾತನಾಡೋದು ಬೇರೆ. ಯಾವ ಸ್ವಾಮೀಜಿಗಳು ಆ ರೀತಿಯ ಪ್ರಶ್ನೆಗಳನ್ನು ಕೇಳಿದರೆ ಅವರು ಒಂದು ಪಕ್ಷದ ಸ್ವಾಮೀಜಿ ಅಂತ ಗುರುತಿಸ್ಕೊಳ್ತಾರೆ, ಯಾರೇ ಸ್ವಾಮೀಜಿ ಇರ್ಬೋದು. ಕೆಲ ಸ್ವಾಮೀಜಿ ಆದರೆ ನನಗನ್ಸುತ್ತೆ ನಿರ್ಮಲಾನಂದ ಶ್ರೀಗಳು ಯಾರೇ ಬಂದರೂ ಕೂಡ ಮಠದಲ್ಲಿ ಗೌರವಿಸಿದ್ದಾರೆ. ಯಾವುದೇ ಮಠಕ್ಕೆ ಹೋದ್ರೂ ಕೂಡ ನೀವು ಬರಬೇಡಿ ಅಂತೇನು ಬಾಗಲಾಗಲ್ಲ. ನೀವು ಇವತ್ತಿನ ಸ್ಥಿತಿಯಲ್ಲಂತೂ ಆ ರೀತಿ ಹೇಳಲಿಕ್ಕೆ ಆಗಲ್ಲ. ಎಸ್
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.